ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನಗಳಿಗೆ ಸಾಕಷ್ಟು ಡೌಟ್ಸ್ಗಳಿದ್ದಾವೆ. ಬಿಕಾಸ್ ನಾನು ವಿಡಿಯೋ ಮಾಡಿ ತಿಳಿಸ್ತಾನೆ ಇದ್ದೀನಿ. 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಈಗಾಗಲೇ ಜಮಾ ಆಗ್ತಾ ಇದೆ, ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಎಲ್ರಿಗೂ ಡೌಟು, ಹಣ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ನಮ್ಗಾದರೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಅದ್ರ ಬಗ್ಗೆ ಜನಗಳಿಗೆ ತಿಳಿಸ್ಕೊಡೋಣ ಅಂತೇಳಿ ವಿಡಿಯೋನ ಮಾಡ್ತಿದ್ದೀನಿ. ಇನ್ನೂ ಯಾರಿಗೆಲ್ಲ 19ನೇ ಕಂತಿನ ಹಣ ಬಂದಿಲ್ಲ, ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮತ್ತಷ್ಟು ಮೋಟಿವೇಟ್ ಸಿಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ. ಹಾಗೆ ಇವತ್ತಿನ ವಿಡಿಯೋಗೆ ತಪ್ಪದೆ ಒಂದು ಲೈಕನ್ನು ಕೂಡ ಮಾಡಿ. ಇವಾಗ ಮೊನ್ನೆ ಒಂದು ಮೀಟಿಂಗ್ ಆಗಿತ್ತು. ಮೀಟಿಂಗ್ ಅಂದರೆ ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯ ಸರ್ ಅವರಿಗೇನೆ ಎಲ್ಲ ಸೋಷಿಯಲ್ ಮೀಡಿಯಾದವರು ಕೂಡ ಎಲ್ಲ ಮೀಡಿಯಾದವರು ಕೂಡ ಕ್ವೆಶನ್ ಮಾಡಿದ್ರು. ಅಂದರೆ 2,000 ರೂಪಾಯಿ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ಅಂದ್ಬಿಟ್ಟು. ಆಗ ಅವರು ಕೊಟ್ಟಂಥ ಸ್ಪಷ್ಟನೆ ಬಂದ್ಬಿಟ್ಟು, ಯಾಕ್ರಿ ನೋಡ್ತಾ ಇಲ್ವಾ ನೀವು, ಆಲ್ರೆಡಿ ಬಿಡುಗಡೆ ಆಗಿದೆ, ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರೇನೆ ಇದ್ರ ಬಗ್ಗೆ ಮಾತಾಡಿದ್ರು. ಆಗ ಇವರು ಕೇಳ್ರಿ ಇನ್ನೂ ಕೂಡ ಸಾಕಷ್ಟು ಜನಗಳಿಗೆ ಬಂದಿಲ್ಲ ಅಂತ ಹೇಳಿ ಕ್ವೆಶನ್ ಮಾಡಿದಾಗ, ನಾವು ಹಾಕ್ತಾ ಇದ್ದೀವಿ, ಅದು ಬಿಡುಗಡೆ ಆಗಿರೋದು ಕೂಡ ನಿಜಾನೇ ಅಂತೇಳಿ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ನೋಡೋಕೆ ಹೋದರೆ ಅದು ನಿಜಾನೇ. ಏನಕ್ಕಂತಂದರೆ 19ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಈಗ ಆಗ್ತಾ ಇದ್ದಾರೆ, ಜಮಾ ಆಗ್ತಾ ಇದೆ, ಪ್ರತಿಯೊಂದು ಹಂತ ಹಂತವಾಗಿ ನಿಮಗೆ ಬಂದು ತಲುಪುತ್ತೆ. ಆದರೆ ಇದೇ ತಿಂಗಳ ಕೊನೆ ಅಂದರೆ ನಾವು ಏಪ್ರಿಲ್ ಮುಗಿಯೋಷ್ಟರಲ್ಲಿ ಎಲ್ರಿಗೂ ಕೂಡ 19ನೇ ಕಂತಿನ ಹಣ ಕ್ಲಿಯರ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನಿಮಗೆ ವಿಷಯನ ತಿಳಿಸಿದ್ದೀನಿ. ಸೊ ಅದ್ರ ಮಾತ್ಮೇಲೆ ಈಗಲೂ ಕೂಡ ಅವರು ಹೇಳ್ತಿರುವಂಥದ್ದು, ರಾಜ್ಯ ಸರ್ಕಾರ ನಾವು ಇದೇ ಏಪ್ರಿಲ್ ಮುಗಿಯೋಷ್ಟರಲ್ಲಿ ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೀವು ಕೇಳ್ಬೋದು, ಬಿಡುಗಡೆ ಆಗಿ ಇಷ್ಟೊಂದು ದಿನ ಆಗಿದ್ದಲ್ಲ ಮ್ಯಾಮ್, ಇನ್ನೂ ಯಾಕೆ ಕ್ಲಿಯರ್ ಆಗಿಲ್ಲ ಅಂತಂದರೆ, ಅವರು ಬಿಡುಗಡೆ ಮಾಡಿರೋದು ಕೇವಲ 15ರಿಂದ 20,000 ಜನಗಳಿಗೆ ಮಾತ್ರನೇ. 1,24,00,000 ಫಲಾನುಭವಿಗಳಲ್ಲಿ 15ರಿಂದ 16,000 ಜನಗಳಿಗೆ ಇದು ಬಿಡುಗಡೆ ಆಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಯಾವ ಥರ ಅವರು ಬಿಡುಗಡೆನ ಮಾಡ್ತಿದ್ದಾರೆ ಅಂತ. ಸೊ ಇವಾಗ ಡೌಟ್ ಕೇಳ್ಬೋದು ಎಲ್ಲರೂ, ಏನಕ್ಕೆ ಇಷ್ಟು ಕಮ್ಮಿ ಜನಗಳಿಗೆ ಹಾಕಿದ್ದಾರೆ, ಕೇವಲ 1% ಜನಗಳಿಗೆ ಕೂಡ ಹಾಕ್ತಿಲ್ವಲ್ಲ, ಏನಕ್ಕೆ ಇಷ್ಟು ಕಮ್ಮಿ ಜನಗಳಿಗೆ ಹಾಕ್ತಾ ಇದ್ದಾರೆ ಅಂತಂದರೆ, ಮೇ ಬಿ ಚೆಕ್ ಮಾಡೋಕ್ಕಿರ್ಬೋದು ಅಂತ. ಅಂದರೆ ಒಂದೇ ಸರಿ ಹಣ ಹೋಗುತ್ತೆ, ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಹಣವನ್ನು ಅವ್ರು ಹಾಕ್ತಿದಾರಲ್ವಾ. ಅಂದರೆ ಮೊನ್ನೆ ಎಲ್ಲ ಒಂದು ತಿಂಗಳೆಲ್ಲ ಪೂರ್ತಿ ಗ್ಯಾಪ್ ತಗೋಬಿಟ್ಟು ಮತ್ತು ಜನವರಿ ಫೆಬ್ರವರಿಗೆ ಹಾಕೇ ಇಲ್ಲ, ಅವರು ಮಾರ್ಚಲ್ಲಿ ಹಾಕಿದ್ರು. ಈ ಥರ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಏನಾದರೂ ಚೆಕ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿರ್ಬೋದು ಅಂತಂದ್ಬಿಟ್ಟು. ಬಿಕಾಸ್ ಹಣ ಬಿಡುಗಡೆ ಮಾಡಿ ಫಸ್ಟ್ ಡೇ ಬರೀ 5,000 ಜನಗಳಿಗೆ ಮಾತ್ರ ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಎಲ್ಲರ ಖಾತೆಗೆ. ಆದರೆ ಕೇಳ್ಬೋದು ನೀವು, 17ನೇ ಕಂತಿನ ಹಣದಿಂದ ತಗೊಬಂದು ಇವಾಗ ಈ ಥರ ಮಾಡ್ತಿದ್ದಾರೆ ಯಾಕೆ ಅನ್ನೋದಾದರೆ, ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಅವ್ರು ಇನ್ನೂ ಕೊಟ್ಟಿಲ್ಲ. ಪ್ರತಿ ತಿಂಗಳು ಅಂದರೆ 17ನೇ ಕಂತಿನ ಹಣದವರೆಗೂ ಕೂಡ ಸರಿಯಾಗಿ ಒಂದು ತಿಂಗಳು ನೆಕ್ಸ್ಟ್ ತಿಂಗಳು, ಒಂದು ತಿಂಗಳು ಟು ನೆಕ್ಸ್ಟ್ ತಿಂಗಳು ಈ ಥರ ಕರೆಕ್ಟಾಗಿ ಬಂದ್ಬಿಟ್ಟು ಈಗ ಮಾತ್ರ ಯಾಕೆ ಈ ಥರ ಅಂತ ಅಂದ್ಬಿಟ್ಟು ಸಾಕಷ್ಟು ಜನಗಳ ಡೌಟ್ಸ್ ಬಂದು, ಮತ್ತು BJP ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಲ ಮಾಡ್ಕೊಂಡಿದ್ದಾರೆ, ಕೊಡೋಕ್ಕೆ ದುಡ್ಡಿಲ್ಲ, ಗೃಹಲಕ್ಷ್ಮಿನ ಸ್ಟಾಪ್ ಮಾಡಿದ್ದಾರೆ, ಈ ಥರ ಎಲ್ಲ ಒಂದಷ್ಟು ಕೆಲ ವಿಚಾರಗಳು ಹೇಳಿ ಇದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರ ಇದ್ದಾಗ ಅವರು 250 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡ್ಕೊಂಡಿದ್ರು, ಅವಾಗೆಲ್ಲ ಯಾರೂ ಕೇಳಿಲ್ಲ. ಇವಾಗ ಬಂದು ನೀವು ಕೇಳ್ತಾ ಇದ್ದೀರಾ ಅಂತಂದರೆ ಅವರು ಆ ಸರ್ಕಾರದ ಪ್ಲಾನ್ ಆಗಿರುತ್ತೆ, ನೀವು ಬಂದು ಏನೋ ಕೇಳ್ತಿದ್ದೀರಾ ಅಂತಂದ್ಬಿಟ್ಟು. ಸೊ ಅದ್ರ ಬಗ್ಗೆ ನಮಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನಾವೇನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಈಗಾಗಲೇ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿ 4ರಿಂದ 5 ದಿನದ ಒಳಗಡೆ ಅಂದರೆ ಏಪ್ರಿಲ್ ಮುಗಿಯೋಷ್ಟರಲ್ಲಿ ನಾವು 19ನೇ ಕಂತಿನ ಹಣನ ಕ್ಲಿಯರ್ ಮಾಡಿ ಕೊಡ್ತೀವಿ. ನಮ್ಮ ಸರ್ಕಾರದ ಬಗ್ಗೆ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಅವರು, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ ಅಂತೇಳಿ ಇವರು ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಇದು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಸ್ಪಷ್ಟನೆ. ಅಂದರೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ರಿಲೀಸ್ ಆಗಿದೆ, ಸ್ವಲ್ಪ ಜನಗಳಿಗೆ ಬರ್ತಾ ಇದೆ. ಸೊ ಅದೇ ಥರ ನಿಮಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಬೇಕು ಒಂದು 4 to 5 days ಅಂತ ಇದರ ಅರ್ಥ. ಸೊ ಹಾಗಾಗಿ ನೀವು ಕೂಡ ವೆಯ್ಟ್ ಮಾಡಬೇಕು. ತುಂಬ ಜನ ಹೇಳ್ತಿದ್ರೆ ಬಂದಿಲ್ಲ ಅಂತ. ಹೌದು, 15ರಿಂದ 20,000 ಜನ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜನಗಳಿಗೂ ಏನು ರಿಸೀವ್ ಆಗಿರೋದು ತುಂಬ ಡೌಟು. ಇವತ್ತು ಕೂಡ ಹಣ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಹಾಗಾಗಿ ಈ ವಿಡಿಯೋನ ನೋಡ್ತಿರ್ಬೇಕಾದ್ರೆ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತಲೂ ನಂಗೊಂದು ವಿಷಯ ತಿಳಿಸ್ಬಿಡಿ, ಎಷ್ಟು ಜನ ರಿಸೀವ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಈಗಾಗಲೇ ಇವತ್ತು 28 ಡೇಟು, ಇನ್ನು 3ರಿಂದ 4 ದಿನಗಳ ಒಳಗಡೆ ಹಾಕ್ತಾರ ಅಂತ ಹೇಳಿ ನೋಡೋಣ. ಹಾಗಾಗಿ ಈ ವಿಡಿಯೋ ನೋಡ್ಬೇಕಾದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇವತ್ತಿನ ಮಾಹಿತಿ ಇಷ್ಟ ಆಗಿರುತ್ತೆ. ಹಣ ಬರುತ್ತೆ ಅಂತಲೇ ಹೇಳಿದರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬರುತ್ತೆ ಅಂತಲೇ ಯಾವಾಗಲೂ ಹೇಳ್ತಾರೆ ಮೇಡಮ್, ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ವ. ಹಾಗಾಗಿ ಡೇಟ್ನು ಕೂಡ ತಿಳಿಸ್ಬಿಟ್ಟೆ, ಈ ಮಂತ್ ಎಂಡ್ ಒಳಗಡೆ ಅವರು ಕ್ಲಿಯರ್ ಮಾಡಿ ಕೊಡ್ತಾರಂತೆ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅದಂಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.